ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಆಗಸ್ಟ್ ತಿಂಗಳ ವಿಶೇಷವಾದಂತಹ ಒಂದು ಗೋಚಾರದ ಗ್ರಹಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ, ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಕುಜನ ಸಂಚಾರವಾಗ್ತದೆ. ಅದೇ ರೀತಿಯಲ್ಲಿ 3ನೇ ಮನೆಯಲ್ಲಿ ಮತ್ತು 4ನೇ ಮನೆಯಲ್ಲಿ ರವಿ ಸಂಚಾರವಾಗುತ್ತೆ. 3 ಮತ್ತು 4ರ ಸ್ಥಾನದಲ್ಲಿ ರವಿಯ ಸಂಚಾರವಾಗ್ತಕ್ಕಂಥದ್ದು. 3ನೇ ಮನೆಯಲ್ಲಿ ಗುರು ಇರ್ತಾನೆ ಸ್ಥಿತನಾಗಿ. ಬುಧನು ಸಹ 3 ಮತ್ತು 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಂಥದ್ದು. 4ನೇ ಮನೆಯಲ್ಲಿ ಕೇತು ಸಂಚಾರ. 5ನೇ ಮನೆಯಲ್ಲಿ ನೀಚನಾಗಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಸಂಚಾರ. ಇನ್ನು 10ನೇ ಮನೆ ಒಳಗಡೆ ರಾಹು, 11ನೇ ಮನೆ ಒಳಗಡೆ ಶನಿ ಇರ್ತಕ್ಕಂಥದ್ದು. ಒಂದು ಹಂತಕ್ಕೆ ಶನಿ ಬಲ ಇದೆ, ಒಂದು ಹಂತಕ್ಕೆ ಗುರುಬಲ ಇಲ್ಲ. ಇನ್ನು ಮಿಕ್ಕ ಗ್ರಹದ ಅವಸ್ಥೆಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನಿಮಗೆ ವ್ಯಯಾಧಿಪತಿಯು ಧನಸ್ಥಾನದಲ್ಲಿರುವಂಥದ್ದು, ಜೊತೆಗೆ ಸಪ್ತಮಾಧಿಪತಿಯು ಪ್ರೇಮಸ್ಥಾನದಲ್ಲಿರ್ತಕ್ಕಂಥದ್ದು. ಇದು ಒಂದಷ್ಟು ಶುಭ ಮತ್ತು ಅಶುಭದಾಯಕವಾಗಿರ್ತಕ್ಕಂಥ ತಿಂಗಳು. ಅಂದರೆ ಒಂದು ಹಂತಕ್ಕೆ ಒಳ್ಳೆಯದು ನಡೆಯುತ್ತೆ, ಒಂದು ಹಂತಕ್ಕೆ ಕೆಡುಕಿನ ಛಾಯೆಗಳು ಸಹ ಇದ್ದಾವೆ. ಯಾರ್ಯಾರಿಗೆಲ್ಲ ಒಳ್ಳೇದಾಗಬಹುದು ಅಂತ ಹೇಳಿದ್ರೆ, ಯಾರು ಪ್ರೀತಿಸಿ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಪ್ರೇಮ ವಿವಾಹ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ಜೊತೆ ಯಾರ ಮನೆಯಲ್ಲಿ ಒಪ್ತಾ ಇರೋದಿಲ್ಲ, ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೆ ಖಂಡಿತ ಪ್ರೇಮ ವಿವಾಹಕ್ಕೆ ಹಿರಿಯರು ಅಸ್ತು ಅಂತ ಹೇಳ್ತಕ್ಕಂತಹ ತಿಂಗಳಾಗತ್ತೆ. ಪ್ರೀತಿ ಪ್ರೇಮ ವಿಚಾರಗಳಿಗೆ ಬಹಳ ಶುಭದಾಯಕವಾಗಿರ್ತಕ್ಕಂಥ ತಿಂಗಳು. ಮತ್ತು ಸಂಸಾರದಲ್ಲಿ ಏನಾದರೂ ಸಮಸ್ಯೆಗಳು ನಡೀತಾ ಇದೆ, ಎಲ್ಲೋ ಒಂದು ಕಡೆ ಒಂದು ಹಾದಿ ತಪ್ತಾ ಇದೆ, ತಾಳ ತಪ್ತಾ ಇದೆ ಅಂತ ಅಂದ್ಕೊಂಡ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೂ ಸಹ ಈ ಒಂದು ತಿಂಗಳು ತುಂಬಾನೇ ಚೆನ್ನಾಗಿರುವಂತಹ ತಿಂಗಳು. ಅದು ಸಹ ನಿಮ್ಗೆ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗುವಂತಹದ್ದು. ಅದೇ ರೀತಿಯಾಗಿ ತೃತೀಯದಲ್ಲಿ ರವಿ ಸಂಚಾರವಾಗುತ್ತೆ ಮತ್ತು ರವಿಯು ತೃತೀಯ ಮತ್ತು ಚತುರ್ಥ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಕೌಟುಂಬಿಕ ವಿಚಾರಗಳಲ್ಲಿದ್ದಂತಹ ಅನೇಕ ತಾಪತ್ರಯಗಳು ನಿವಾರಣೆ ಆಗುತ್ತವೆ. ತಾಯಿಗೆ ಸಂಬಂಧಪಟ್ಟಂತಹ ಅನೇಕ ಸಮಸ್ಯೆಗಳೇನಾದರೂ ಇತ್ತು ಅಂತ ಹೇಳಿದ್ರೆ, ಆಕೆಯ ಆರೋಗ್ಯದ ಸಮಸ್ಯೆಗಳಾಗಿರಬಹುದು ಅಥವಾ ಬೇರೆ ಬೇರೆ ಇನ್ನ ತಾಯಿ ಜೊತೆಗಿನ ಜಗಳಗಳಾಗಿ ಮಾತೇನಾದರೂ ಬಿಟ್ಬಿಟ್ಟಿದ್ರೆ, ಇದು ನಿಮಗೆ ಈ ತಿಂಗಳಿಂದ ಮತ್ತೆ ನೀವು ಮಾತಾಡೋದಕ್ಕೆ ಶುರು ಮಾಡ್ಕೊಳ್ಬಹುದು. ಉತ್ತಮ ರೀತಿಯಾಗಿರ್ತಕ್ಕಂತಹ ಪರಿಹಾರಗಳು ಆಗತ್ವೆ. ಇನ್ನು ಅದೇ ರೀತಿಯಲ್ಲಿ ತೃತೀಯದಲ್ಲಿ ಉಚ್ಚಂಗತನಾಗಿರ್ತಕ್ಕಂತಹ ಗುರುವು ನಿಮ್ಮ ಲಾಭಸ್ಥಾನದ ಮೇಲೆ ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ. ನಿಮ್ಗೆ ಅತ್ಯಂತ ಶುಭಯೋಗದ ಒಂದು ಸಮಯ ಹಣಕಾಸಿನ ವಿಚಾರಗಳಲ್ಲಾಗುವಂತಹದ್ದು. ಅದೇ ರೀತಿಯಾಗಿ ಲಾಭಗಳು ಜಾಸ್ತಿ ಆಗುವಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅಡೆತಡೆಗಳೇನಾದರೂ ಇತ್ತು ಅಂದ್ರೆ ಅದೆಲ್ಲವೂ ಸಹ ನಿವಾರಣೆ ಆಗುವಂತಹದ್ದು ಆಗತ್ತೆ. ಅದ್ರ ಜೊತೆಗೆ ಈ 10ನೇ ಮನೆ ಒಳಗಡೆ ರಾಹು ಇರೋದ್ರಿಂದ ಏನಾಗುತ್ತೆ, ವಿದೇಶದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಥವಾ ಹುಡುಕ್ತಾ ಇದ್ದೀನಿ, ಪೊಸಿಷನ್ ಚೇಂಜ್ ಮಾಡ್ಕೋಬೇಕು, ಯಾಕೋ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರುವಂಥವ್ರು ಒಂದು ಸ್ವಲ್ಪ ಸುಬ್ರಹ್ಮಣ್ಯನಿಗೆ ಮಂಗಳವಾರದ ದಿವಸ 7 ಎಳನೀರನ್ನ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಎಲ್ಲವೂ ಸಹ ಸರಿ ಹೋಗುತ್ತೆ. ಒಳ್ಳೆ ರೀತಿನಲ್ಲಿ ಬೆಳವಣಿಗೆನೂ ಆಗುತ್ತೆ. ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕು, ವಿದೇಶಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ಳೋರ್ಗೂ ಸಹ ಇದು ಬಹಳ ಸಾಧಕವಾಗಿ ಕೆಲಸ ಮಾಡುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ನೀಚನಾಗಿರೋದ್ರಿಂದ ದೇಹಾರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಷಷ್ಠಾಧಿಪತಿ ಮತ್ತು ರಾಷ್ಟ್ರಾಧಿಪತಿಯು ಶುಕ್ರನು ನೀಚನಾಗಿದ್ದಾನೆ. ಅದು ನಿಮಗೆ ಬಹಳ ಅವಯೋಗವನ್ನು ತಂದುಕೊಡ್ತಕ್ಕಂತಹದ್ದು. ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೆ ಹೇಳಿದ್ದು ಆಗಲೇ, ಎಲ್ಲ ಒಂದ್ ಕಡೆ ಒಂದು ಚೆನ್ನಾಗಿ ಹೋಗುತ್ತೆ ಅಂದ್ರೆ ಇನ್ನೆಲ್ಲ ಏನಾದ್ರೂ ಒಂದು ಅವಯೋಗಗಳು ಇದ್ದದ್ದೇ. ಹಾಗಾಗಿ ತಾಳ್ಮೆಯಿಂದ ಜೀವನನ ಮುಂದುವರಿಸ್ಕೊತಾ ಹೋಗ್ಬೇಕು. ತಾಳ್ಮೆಯಾಗಿ ಬದುಕನ್ನ ಒಂದು ಸರಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಹುಷಾರಾಗಿರಿ. ಈ ಒಂದು ಸಮಯದಲ್ಲೇ ತುಂಬಾ ತಾಳ್ಮೆಯ ಅವಶ್ಯಕತೆಯೂ ಸಹ ಇದೆ. ಜೊತೆಗೆ ನಿಮಗೆ ಒಂದು 11ನೇ ಮನೆ ಮೇಲೆ ಗುರುವಿನ ದೃಷ್ಟಿಯೂ ಸಹ ಬಿದ್ದಿರೋದ್ರಿಂದ ಆ ಸ್ಥಾನದಲ್ಲಿ ಶನಿ ಬೇರೆ ಇದ್ದಾನೆ. ಆ ಶನಿಯ ಪ್ರಭಾವಗಳು ನಿಮಗೆ ಕಡಿಮೆ ಆಗ್ತವೆ, ಗುರುವಿನ ಪ್ರಭಾವಗಳು ಜಾಸ್ತಿ ಆಗ್ತಕ್ಕಂತಹದ್ದು. ಯಾಕಂದ್ರೆ ಗುರುವಿನ ದೃಷ್ಟಿ ಬಹಳ ಒಳ್ಳೆಯದು. ಶನಿ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ. ಅದರಿಂದ ಸಹ ನಿಮ್ಗೇನಾಗತ್ತೆ, ಈ ಒಂದು ದೇಹದಲ್ಲಿ ಅನಾರೋಗ್ಯಗಳಾಗಿದ್ದಿರಬಹುದು, ಸಣ್ಣ ಪುಟ್ಟ ಸಮಸ್ಯೆಗಳು. ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಅರಿವಿಲ್ಲದ ಹಾಗೆ ನೀವೇ ಗೊಂದಲಕ್ಕೆ ಸಿಕ್ಕಾಕೋತೀರಿ. ನೀವೇ ಒಂದ್ ಹಂತಕ್ಕೆ ಎಲ್ಲೋ ಒಂದ್ ಕಡೆ ಸೋಮಾರಿಗಳಾಗಿ ಹೋಗ್ತೀರಿ. ಆ ಥರ ಆಗೋಕ್ಕೆ ಬಿಡಕ್ ಹೋಗೋದು ಬೇಡ. ಏನೇ ಇದ್ರೂ ಧೈರ್ಯವಾಗಿದ್ದು ಸರಿಯಾದ ರೀತಿನಲ್ಲಿ ಮುಂದುವರಿಸ್ಕೊಳ್ತಾ ಹೋಗಿ, ಎಲ್ಲವೂ ಸಹ ಚೆನ್ನಾಗಾಗತ್ತೆ. ಇನ್ನು ಅದೇ ರೀತಿಯಾಗಿ ಇನ್ನೊಂದಷ್ಟು ವಿಚಾರಗಳನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಇದೇ ಪ್ರಾಪಂಚಿಕ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಆಗ್ಲೇ ಹೇಳಿದಾಗ ಶನಿ ದೃಷ್ಟಿ ಬಂದಿರೋದ್ರಿಂದ ಆಸಕ್ತಿಯನ್ನು ಕಳ್ಕೋತೀರಾ. ಇದ್ದಕ್ಕಿದ್ದ ಹಾಗೆ ಮನಸ್ಸಿಗೆ ಖೇದ ಉಂಟಾಗ್ತಕ್ಕಂಥದ್ದು. ಮನಸ್ಸು ಯಾಕೋ ಭಾರ ಅಂತ ಅನ್ಸುತ್ತೆ, ಸಮಾಧಾನ ಅನ್ನೋದು ಇರಲ್ಲ. ಬಂಧು ಬಾಂಧವರು ಎಲ್ಲೋ ನಿಮ್ಮನ್ನ ಸೈಡ್ ಕಾರ್ನರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ನಿಮ್ಗೆ ಯಾವುದೇ ರೀತಿಯಾಗೂ ಒಂದ್ ಹಂತಕ್ಕೆ
ಬುದ್ಧಿ ಮತ್ತು ಮನಸ್ಸು ಎರಡು ವೈರುಧ್ಯ ಚಲನೆ ಮಾಡ್ತಾ ಇರುತ್ತೆ. ಯಾವಾಗ ಬುಧಕೇತು ಸಂಯೋಗರಾಗ್ತಾರೆ, ಆ ಬುಧ ಮತ್ತು ಕೇತು ಸಂಯೋಗವಾದಂತಹ ಸಂದರ್ಭದಲ್ಲಿ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ 22ನೇ ತಾರೀಕಿನ ನಂತರದಲ್ಲಿ ಮಾಸಾಂತ್ಯದ ಹೊತ್ತಿಗೆ ಅದಕ್ಕೆ ಬೇರೆ ರೀತಿಯಾಗಿ ವರ್ಕ್ ಆಗ್ಬಿಡುತ್ತೆ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ನಿಮ್ ಬುದ್ಧಿ ಏನೋ ಗೈಡ್ ಮಾಡ್ತಿರುತ್ತೆ, ಮನಸ್ಸು ಇನ್ಯಾವುದೋ ರೀತಿಯಾಗಿ ಗೈಡ್ ಮಾಡ್ತಾ ಇರುತ್ತೆ. ಯಾವುದಕ್ಕೂ ತಾಳೆ ಇಲ್ಲದ ಆಗಿ ನಿಮಗೆ ತುಂಬಾ ಪ್ರಾಬ್ಲಮ್ಗಳು ಮಾಸಾಂತ್ಯದ ಹೊತ್ತಿಗೆ ಕ್ರಿಯೇಟ್ ಆಗೋಕೆ ಶುರುವಾಗುತ್ತೆ. ಆದರೆ ಧೈರ್ಯವಾಗಿದ್ದು ಪರಿಹಾರದ ಕ್ರಮಗಳನ್ನು ಮಾಡ್ಕೊಳ್ಳಿ. ಶುಭವಾಗಲಿ ತಮ್ಮೆಲ್ಲರಿಗೂ ಸಹ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮಾಡಿ ಮತ್ತು ಕಾಳಜಿಯನ್ನು ವಹಿಸಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿಯೊಬ್ಬರು ಅಷ್ಟೇ ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರು ವಿಷ್ಣು ಸಹಸ್ರನಾಮದ ಪಠಣವನ್ನು ಮಾಡಬೇಕು ಬೆಳಗ್ಗೆ ಮತ್ತು ಸಂಜೆ. ವಿಷ್ಣು ಸಹಸ್ರನಾಮದ ಪಠಣವನ್ನು ಮಾಡೋದ್ರಿಂದ ಆರೋಗ್ಯಕ್ಕಾಗಲಿ, ಆಯುಷ್ಯಕ್ಕಾಗಲಿ ಅಥವಾ ಐಶ್ವರ್ಯಕ್ಕಾಗಲಿ ಸಮಸ್ಯೆ ಬರುವುದಿಲ್ಲ. ನಿಮ್ಮ ಕರ್ಮಾನುಸಾರೇಣ ಸಿಗ್ತಾ ಹೋಗುತ್ತೆ. ಶುಭವಾಗಲಿ. ಇದಾಗಿತ್ತು ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.